ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಯೋಜನೆ ಬಂದ್ಬಿಟ್ಟು ಮಹಿಳೆಯರಿಗೆ ಇರುವಂಥದ್ದು. ಮಹಿಳೆಯರು ಈ ಯೋಜನೆಯಲ್ಲಿ ಲಕ್ಷಗಟ್ಟಲೆ ಒಂದು ಆದಾಯವನ್ನು ಮಾಡ್ಬೋದು, ಇಲ್ಲಿ ಒಂದು ಶ್ರೀಮಂತರಾಗ್ಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಯೋಜನೆ ಯಾವುದು, ಈ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆ ಈ ಮಹಿಳೆಯರಿಗೆ ಯಾಕೆ ಕೊಡ್ತಾ ಇದ್ದಾರೆ, ಹೇಗೆ ಈ ಒಂದು ಹಣವನ್ನು ಕೈ ತುಂಬ ಗಳಿಸ್ಬೋದು ಅನ್ನೋದ್ರ ಬಗ್ಗೆನೂ ಇಲ್ಲಿ ಗೌರ್ಮೆಂಟ್ ಎಲ್ಲ ತಿಳಿಸ್ಕೊಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದಾಗಿರುವಂಥದ್ದು. ಮಹಿಳೆಯರಿಗೆ ಇಲ್ಲಿ ಸಾಕಷ್ಟು ಯೋಜನೆಗಳು ಕೇಂದ್ರ ಸರ್ಕಾರ ಇದುವರೆಗೆ ಜಾರಿಗೆ ತಂದಿದ್ದು, ಇದು ಕೂಡ ಅದರಲ್ಲಿ ಒಂದು ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಮಹಿಳೆಯರನ್ನ ಇಲ್ಲಿ ಸಬಲೀಕರಣರನ್ನಾಗಿ ಅಂದರೆ ಅವರನ್ನ ಸಬಲರನ್ನಾಗಿ ಮಾಡುವಂಥ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಇಲ್ಲಿ ಜಾರಿಗೆ ತರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಯೋಜನೆಯಲ್ಲಿ ಹಲವಾರು ಮಹಿಳೆಯರಿಗೂ ಕೂಡ ತುಂಬಾನೇ ಒಂದು ಲಾಭ ಇದೆ ಅಂತಲೇ ಹೇಳ್ಬೋದು. ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಹಣವನ್ನು ಇಲ್ಲಿ ಸಂಪಾದನೆ ಮಾಡಬಹುದಾಗಿದೆ. ಇನ್ನು ಈ ಒಂದು ವಿಡಿಯೋದಲ್ಲಿ ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ವಲ್ಪ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹೌದು ಸ್ನೇಹಿತರೆ, ಈ ಒಂದು ಯೋಜನೆ ಬಂದ್ಬಿಟ್ಟು ಮಹಿಳೆಯರಿಗಾಗಿ ಪ್ರಾರಂಭ ಮಾಡಿರುವಂತಹ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಇನ್ನು ಈ ಯೋಜನೆಯಡಿಯಲ್ಲಿ 7.5% ಅಷ್ಟು ವಾರ್ಷಿಕ ಬಡ್ಡಿ ದರವನ್ನು ಇಲ್ಲಿ ನೀಡಲಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮ್ಯಾಕ್ಸಿಮಮ್ ನೀವು 2 ಲಕ್ಷದವರೆಗೆ ಇಲ್ಲಿ ಇಲ್ಲಿ ಹೂಡಿಕೆಯನ್ನ ಮಾಡಬಹುದು ಈ ಯೋಜನೆಯಲ್ಲಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಮಹಿಳೆಯರ ಒಂದು ಆರ್ಥಿಕ ಸಾಮರ್ಥ್ಯವನ್ನು ಬಲಪಡಿಸಲು ಇಲ್ಲಿ ಪ್ರಾರಂಭ ಮಾಡಿರುವಂತಹ ಒಂದು ಹೊಸ ಯೋಜನೆ ಅಂತಾನೆ ಹೇಳ್ಬೋದು. ಈ ಯೋಜನೆ ಆಲ್ರೆಡಿ 2023ರಲ್ಲೇ ಪ್ರಾರಂಭವಾಗಿದೆ. ಹಾಗೆ ಇದಕ್ಕೆ ಸಾಕಷ್ಟು ಅಪ್ಡೇಟ್ಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಅನ್ನುವಂಥದ್ದು. ಇದು ಪೋಸ್ಟ್ ಆಫೀಸ್ ನಲ್ಲಿ ಅತ್ಯಂತ ಮಹತ್ವದ ಯೋಜನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಎಲ್ಲರಿಗೂ ತುಂಬಾ ಡೌಟ್ ಇರುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಯೋಜನೆ ಅಂತಾನೆ ಹೇಳ್ಬೋದು. ಇದರ ಒಂದು ಅಡಿಯಲ್ಲಿ 2 ವರ್ಷದವರೆಗೆ ಗರಿಷ್ಠ ಹೂಡಿಕೆಯನ್ನ ಇಲ್ಲಿ ಮಾಡಬಹುದು. ಇದಕ್ಕೆ ಈ ಒಂದು ಇನ್ವೆಸ್ಟ್ಮೆಂಟ್ಗೆ 7.5% ಅಷ್ಟು ಬಡ್ಡಿ ದರವನ್ನು ಇಲ್ಲಿ ನೀಡಲಾಗುತ್ತೆ ಅನ್ನುವಂಥದ್ದನ್ನ ನೋಡಬಹುದು. ಒಟ್ಟು ಈ ಬಡ್ಡಿಯಿಂದಲೇ ನಿಮಗೆ 2 ವರ್ಷಕ್ಕೆ ಇಲ್ಲಿ 31,125 ರೂಪಾಯಿವರೆಗೂ ಇಲ್ಲಿ ನೀವು ಆದಾಯವನ್ನು ಇಲ್ಲಿ ಗಳಿಸಬಹುದು ಅಂತಾನೆ ಹೇಳ್ಬೋದು. ಈ ಯೋಜನೆಗೆ ಅಡಿಯಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಖಾತೆಯನ್ನು ಪ್ರಾರಂಭ ಮಾಡಬಹುದು. ಇನ್ನು ಇದಕ್ಕೆ ಬೇಕಾಗಿರುವಂಥದ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಹಾಗೆ KYC ದಾಖಲೆಗಳನ್ನು ಇಟ್ಟುಕೊಂಡು ಹಾಗೆ ಚೆಕ್ ಅನ್ನ ನೀವು ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಇಲ್ಲಿ ಇಟ್ಟುಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿಸಬಹುದು. ಇನ್ನು ಇಲ್ಲಿ ಟ್ಯಾಕ್ಸ್ ರಿಯಾಯಿತಿ ಕೂಡ ಇರುವಂಥದ್ದನ್ನು ನೋಡಬಹುದು. ಮಹಿಳೆಯರಿಗೆ ಈ ಯೋಜನೆ ಅಡಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಉತ್ತಮ ರಿಟರ್ನ್ಸ್ ಆಗಿ ಬಡ್ಡಿ ದರದ ಜೊತೆಗೆ TDS ನಲ್ಲೂ ಕೂಡ ಸಾಕಷ್ಟು ರಿಯಾಯಿತಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಅದಾದ ನಂತರ ಹಿರಿಯ ನಾಗರಿಕ ಮಹಿಳೆಯರಿಗೆ ಮಾತ್ರ ಈ ಯೋಜನೆ TDS ನಲ್ಲಿ ರಿಯಾಯಿತಿ ದೊರಕುತ್ತೆ ಅನ್ನುವಂಥದ್ದನ್ನು ನೋಡಬಹುದು. ಇಲ್ಲಿ ಅತ್ಯಂತ ಲಾಭವನ್ನ ಪಡೆದುಕೊಳ್ಳಬಹುದಾದ ಯೋಜನೆ ಇದಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಮಹಿಳೆಯರು ತಮ್ಮ 10 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಗಳ ಹೆಸರಿನಲ್ಲೂ ಕೂಡ ಯೋಜನೆಯನ್ನ ಇಲ್ಲಿ ಪ್ರಾರಂಭ ಮಾಡಬಹುದಾಗಿದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಮಹಿಳೆಯರನ್ನ ಸಮಾಜದಲ್ಲಿ ಒಂದು ಆರ್ಥಿಕ ಸದೃಢರಾಗಿ ಒಂದು ಪುರುಷರಿಗೆ ಸಮಾನ ಅನ್ನೋ ರೀತಿಯಾಗಿ ಇಲ್ಲಿ ನಿಲ್ಬೇಕು ಅನ್ನುವಂತ ಉದ್ದೇಶದಿಂದ ಇಂತಹ ಯೋಜನೆಗಳನ್ನ ಸರ್ಕಾರಗಳು ಜಾರಿಗೆ ತರ್ತಾನೆ ಇರ್ತವೆ. ನೀವೇನಾದ್ರೂ ಈ ಒಂದು ಯೋಜನೆಗೆ ಅರ್ಹರಾಗಿದ್ರೆ ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಫಿಲ್ ಮಾಡಿ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಅಲ್ಲಿ ನೀವು ಈ ಒಂದು ಖಾತೆಯನ್ನು ತೆರೆದು ನೀವು ಕೂಡ ಈ ಒಂದು ಸ್ಕೀಮ್ ಅನ್ನ ಪಡೆದುಕೊಳ್ಬಹುದು ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.